ಸರ್ ಇಲ್ಲಿ ಏನಾಗಿದೆ ಅಂದರೆ ಸರ್ ಫಸ್ಟು ಜನಗಳಿಗೆ ನಾವು ಎಜುಕೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಫಸ್ಟು ನಮ್ಮ ದೇಶನ ನಾವು ಲವ್ ಮಾಡಬೇಕು, ನಮ್ಮ ಸಿಟಿನ ಲವ್ ಮಾಡಬೇಕು, ನಾವು ಏರಿಯಾನ ಲವ್ ಮಾಡಬೇಕು. ಆಮೇಲೆ ಜನಗಳಿಗೆ ನಾವು ಎಜುಕೇಟ್ ಮಾಡಬೇಕು. ಆದಷ್ಟು ವೇಸ್ಟ್ನ ಹಾಕ್ಬೇಡಿ. ಇಲ್ವಾ, ನೀವೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀರಾ, ಯಾರು ಇದಕ್ಕೆ ಕನ್ಸರ್ನ್ ಪರ್ಸನ್ನು ಅವ್ರದ್ದು ನಂಬರ್ಗಳು ದಯವಿಟ್ಟು ಇಟ್ಕೋಬೇಕು ನೀವು ಫೋನಲ್ಲಿ. ಅವರಿಗೆ ನೀವು ರಿಪೀಟೆಡಾಗಿ ಕಾಲ್ ಮಾಡಿ ಯಾಕೆ ಮೇಡಮ್ ಎತ್ತಾ ಇಲ್ಲ ಅಂತ ನೀವು ಕಂಪಲ್ಷನ್ ಕೊಡಬೇಕು. ಒಬ್ಬರೇ ಫೋನ್ ಮಾಡ್ತಾ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಒಂದು 4-5 ಜನ ಸೇರ್ಕೊಂಡು ಫೋನ್ ಮಾಡಿದ್ರೆ ಅವ್ರಿಗೆ ಇನಿಷಿಯೇಟಿವ್ ಬರೋದು. ಸರ್ ನಾನು BBMPಯಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ನಂಬರ್ ಇದೆ, ನಾನು ಫೋನ್ ಮಾಡ್ತಾ ಇದ್ದೀನಿ, 5 ಡೇಸಿಂದ ಫೋನ್ ಮಾಡ್ತಾ ಇದ್ದೀನಿ. ಏನು ಅವ್ರು ಹೇಳೋದು ಒಂದೇ ಒಂದು ರೀಸನ್ ಅಂದರೆ ಕಸ ಎತ್ಕೊಂಡು ಹೋಗೋರು ಇಲ್ಲ ಸರ್, ಊರಿಗೆ ಹೋಗಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಿದೆ ಸರ್ ಅವ್ರಿಗೆ, ಸರ್ ಇವಾಗ ಕಾರಲ್ಲಿ ಹೋಗ್ತಾ ಇರ್ತೀರಾ, ಕಾರಲ್ಲಿ ಒಂದು ಟೈರ್ ಪಂಚರ್ ಆದರೆ ಕಾರಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ, ಇಲ್ಲಾಂದರೆ ಯು ಚೇಂಜ್ ದಿ ಸ್ಟೆಪ್ನಿ. ಸಿ ಯು ಶುಡ್ ಹಾವ್ ಆಲ್ವೇಸ್ ಒಂದು ಆಲ್ಟರ್ನೇಟಿವ್ ಇಟ್ಕೋಬೇಕು ಸರ್. ಇದರಿಂದ ಏನು ನೋಡಿ, ಇವಾಗ ಸಾಗರ್ ಹಾಸ್ಪಿಟ್ಲಲ್ಲಿ ಒಬ್ಬರು ಸೀನಿಯರ್ ಮೋಸ್ಟ್ ಪಲ್ಮನಾಲಜಿಸ್ಟ್ ಇದ್ದಾರೆ. ಅವ್ರು ಏನಂದ್ರು ಗೊತ್ತಾ, ಇದರಷ್ಟು ಡ್ಯಾಮೇಜ್ ಆಗೋಷ್ಟು ಲಂಗ್ಸ್ಗೆ ಬೇರೆ ಯಾವುದು ಡ್ಯಾಮೇಜ್ ಆಗಲ್ಲ. ಬಿಕಾಸ್ ಯು ಆರ್ ಬರ್ನಿಂಗ್ ಪ್ಲಾಸ್ಟಿಕ್ ಕವರ್, ಟಾಕ್ಸಿಕ್ ವೇಸ್ಟ್. ಸೊ ಇದರಿಂದ ಇಲ್ಲಿರೋ ನೈಬರ್ಹುಡ್ ಸೀನಿಯರ್ ಸಿಟಿಸನ್ಸ್ಗೆ ಬ್ರೀತ್ ಮಾಡಿದಾಗ ಮಕ್ಕಳಿಗೆ ತುಂಬ ಡೇಂಜರಸ್ ಅದು. ನೋಡಿ ಆಮೇಲೆ ನೋಡಿ ಇಲ್ಲಿ ಹಂಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ಕಾರ್ ಇದೆ, ಆ ಕಾರ್ ಹತ್ರ ಎಷ್ಟು ಎಲೆಗಳಿದೆ. ಒಂದೇ ಒಂದು ಮ್ಯಾಚ್ ಸ್ಟಿಕ್ ಸರ್, ಒಂದೇ ಒಂದು ಮ್ಯಾಚ್ ಸ್ಟಿಕ್ಕು, ಇಟ್ ವಿಲ್ ಬರ್ನ್ ದಿ ಕಾರ್. ಸರ್ ನಾನೇನು ಹೇಳೋದಂದರೆ, ಐ ಆಮ್ ನಾಟ್ ಆಸ್ಕಿಂಗ್ ದೆಮ್ ಟು ಡೂ ಎವ್ರಿ ಡೇ, ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್ ಆ ಡ್ರೈ ವೇಸ್ಟ್ನ ಎತ್ಕೊಂಡು ಹೋಗುತ್ತೆ ಸರ್. ಇಲ್ಲದೆ ಅದರಿಂದ ಎಷ್ಟು ಡೇಂಜರಸ್ ಒಂದು ಮ್ಯಾಚ್ ಸ್ಟಿಕ್ಕಿಂದ ಆಗುತ್ತೆ. ಆಮೇಲೆ ಸಿ ಬೀಯಿಂಗ್ ಹಿಂದೂಸ್, ಓಕೆ, ನಾವು ಒಂದು ಸ್ವಲ್ಪ ಆದರೂ ನಮ್ಮ ದೇವರು ಅಂತ ನಾವು ಒಂದು ಸ್ಯಾಂಟಿಟಿ ತೋರಿಸ್ಬೇಕು. ನೋಡಿ ಇವಾಗ ದೇವಸ್ಥಾನ ಒಂದಿದೆ, ದಿಸ್ ಇಸ್ ದಿ ಲ್ಯಾಂಡ್ ಮಾರ್ಕ್ ಈ ಏರಿಯಲ್ಲಿ, ಬಲ್ಮುರಿ ಗಣಪತಿ ದೇವಸ್ಥಾನ. ಸರ್ ಆ ದೇವಸ್ಥಾನ ಎದುರುಗಡೆ ಅದು ನಾವು ಕ್ಲೀನಾಗಿ ಇಟ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ನಮ್ಮ ಕೈಲಿ ಏನಾಗುತ್ತೆ ಸರ್ ಹೇಳಿ ಸರ್? ರಿಯಲಿ ಐ ಫೀಲ್ ಅಶೇಮ್ಡ್ ಆಫ್ ಅವರ್ ಸೆಲ್ಸ್ ಸರ್. ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ರೆಗ್ಯುಲರ್ಲಿ, ಎವ್ರಿಥಿಂಗ್ ಸರ್. ಇಸ್ ಎ ಬಿಗ್ ಚಾಲೆಂಜ್. ನಾವೆಲ್ಲ ಫೈಟ್ ಮಾಡ್ಬೇಕು ಸರ್ ಇದಕ್ಕೆ. ಸರಿ, ನಮ್ಮ ಇಸ್ರೋ ಲೇಔಟಲ್ಲಿ, ಸಾರಿ ನಮ್ಮ ಕುಮಾರಸ್ವಾಮಿ ಲೇಔಟಲ್ಲಿ ಮಾತ್ರ ವಾರ್ಡ್ 185 ಮಾತ್ರ ಪ್ರಾಬ್ಲಮ್ ಸರ್. ಇಸ್ರೋ ಲೇಔಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಕೇಳಿ ಅನ್ಲೋಡ್ ಆಗಿಲ್ಲ, ಲೋಡ್ ಆಗಿಲ್ಲ, ಅದು ಇದು ಅಂತಾರೆ. ಆಮೇಲೆ ಕೇಳಿದ್ರೆ ಮ್ಯಾನ್ ಪವರ್ ಇಲ್ಲ ಅಂತಾರೆ. ನನ್ನ ಹತ್ರ ಎಷ್ಟು ಜನದ ನಂಬರ್ ಬೇಕು ಸರ್? BBMP ಎಲ್ಲರದಿದೆ. ನಾನು ಈ ಏರಿಯಲ್ಲಿ ತುಂಬ ಆ್ಯಕ್ಟಿವ್ ಸರ್. ಕರೆಂಟ್ ಹೋಯ್ತು ಅಂದರೆ ನಾನೇ ಫೋನ್ ಮಾಡಬೇಕು, ಪೋಲಲ್ಲಿ ಲೈಟ್ ಇಲ್ಲ ಅಂದರೆ ನಾನೇ ಫೋನ್ ಮಾಡಬೇಕು, ಅವರ ಪವರ್ ಗ್ರಿಡ್ಡಲ್ಲಿ ಗಿಡಗಳು ಬೆಳೆದಿದೆ ನಾನೇ ಫೋನ್ ಮಾಡಬೇಕು. ಸಿ ನೋ ಬಡಿ ಇಸ್ ಇಂಟ್ರೆಸ್ಟೆಡ್, ಐ ಆಮ್ ಹ್ಯಾಪಿ. ಏನಾದ್ರೆ ಯಾರೋ ಒಬ್ರು ಇನಿಷಿಯೇಟಿವ್ ತೊಗೋಬೇಕು ಸರ್. ನಾವಿಲ್ಲಿ ವಾಸ ಮಾಡೋರು ಇರೋದಲ್ಲ ಸರ್. ವಿ ಹ್ಯಾವ್ ಟು ಲವ್ ದಟ್ ಪ್ಲೇಸ್. ನೋಡಿ ಇವಾಗ ಒಂದು ಬ್ಯೂಟಿಫುಲ್ ಲಂಗ್ ಸ್ಪೇಸ್ ಇದೆ, ಪಾರ್ಕ್ ಮಾಡಿದ್ದಾರೆ, ಅದ್ ಪಕ್ಕದಲ್ಲಿ ನಾವು ಕ್ಲೀನಾಗಿ ಇಟ್ಕೋಬೇಕಲ್ಲ. ಎಷ್ಟು ಜನ ಮಕ್ಕಳು ಬಂದು ನಿಂತ್ಕೊಂತಾರೆ, ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಶಾಲೆಗೆ ಹೋಗೋ ಮಕ್ಕಳು. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಫುಲ್ ಬೆಂಡ್ ಆಗಿಬಿಟ್ಟಿದೆ ಲೆಫ್ಟ್ ಸೈಡ್ಗೆ. ನಾನು ಕೇಳಿದ್ರೆ ಸರ್ ಅದೇನಾಗಲ್ಲ ಸರ್, ಎಲ್ಲ ಕೇಬಲ್ಗಳು ಹಾಕೊಂಡು ಇಟ್ಕೊಂಡಿದೆ ಅಂತಾರೆ. ಸಿ ದಿಸ್ ಇಸ್ ನಾಟ್ ದ ಆನ್ಸರ್. ಸಿಂಗಲ್ ಪೋಲ್ ಹಾಕ್ಬೋದಲ್ಲ ಸರ್? ಅದು ಎಷ್ಟು ಜನ ಮಕ್ಕಳು ಕೂತ್ಕೊಂತಾರೆ? ಡೂ ದೇ ವಾಂಟ್ ಎನಿ ಆಕ್ಸಿಡೆಂಟ್ ಟು ಹ್ಯಾಪನ್ ಬಿಫೋರ್ ಟೇಕಿಂಗ್ ಎ ಕಾಲ್? ಸೊ ಆಸ್ ಎ ರೆಸಿಡೆಂಟ್, ಇಟ್ಸ್ ಜಸ್ಟ್ ಎ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿಬಡಿ, ಪ್ಲೀಸ್ ಸಪೋರ್ಟ್ ಮೀ, ವಿಲ್ ಫೈಟ್ ಟುಗೆದರ್ ಸರ್. ಓಕೆ, ನಾವು ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಇರೋದು ಇದೊಂದು ದೊಡ್ಡ ಚಾಲೆಂಜ್ ಸರ್. ಅವರ್ ಬ್ಯಾಂಗ್ಳೂರ್ ಸಿಟಿ ಇಸ್ ಒನ್ ಆಫ್ ದಿ ಬೆಸ್ಟ್ ಸಿಟೀಸ್ ಇನ್ ದ ವರ್ಲ್ಡ್. ಓಕೆ, ನಮ್ಮ ಮೇನ್ ಚಾಲೆಂಜ್ ಇರೋದು ಗಾರ್ಬೇಜ್ ಕ್ಲಿಯರೆನ್ಸ್ ಅದು ಸರ್. ಆಮೇಲೆ ನಾನೇನು ಹೇಳೋದು ಅಂದರೆ ಒಂದು ರಿಕ್ವೆಸ್ಟ್ ಸರ್, ಇವಾಗ ಬೆಳಿಗ್ಗೆ ಬಂದು ಗಾರ್ಬೇಜ್ ತಗೊಂಡು ಹೋಗ್ತಾರಲ್ಲ ಸರ್, ಇದು ಕಷ್ಟ ಆಗ್ಬೋದೋ ಏನೋ, ಟ್ರೈ ಟು ಇಂಪ್ಲಿಮೆಂಟ್. ಈವ್ನಿಂಗ್ ಒಂದ್ಸಲ ಬಂದು ಒಂದ್ಸಲ ತಗೊಂಡೋದ್ರೆ, ವೆಟ್ ಮಾತ್ರ ನಾನು ಹೇಳ್ತಾ ಇರೋದು. ಡ್ರೈ ಒಂದು 2 ದಿನ ಇದ್ರೆ ನಾವು ಏನೋ ನಮ್ಗೆ ತೊಂದರೆ ಆಗಲ್ಲ ಮನೆಯಲ್ಲಿ. ವೆಟ್ ಮಾತ್ರ ಏನಾಗುತ್ತೆ ಗೊತ್ತಾ, ದೀಸ್ ಪೀಪಲ್, ದೆರ್ ಆರ್ ಸಮ್ ಪೀಪಲ್ ಗೋಯಿಂಗ್ ಟು ಸಾಫ್ಟ್ವೇರ್, ಅವರು ಎಲ್ಲ ಹೋಗೋದು, ಔಟ್ ಟೈಮಿಂಗ್ ಸೆಟ್ ಆಗಲ್ಲ. ಆ ಥರ ಬಂದಾಗ 2 ಶಿಫ್ಟ್ಸ್ ಮಾಡಿದ್ರೆ ಐ ಥಿಂಕ್ ಸೊ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಸರ್. ದಿಸ್ ಇಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ಐ ವಾಂಟೆಡ್ ಟು ಪರ್ಸನಲಿ ಶೇರ್ ಇಟ್ ಯು ಪೀಪಲ್ ಸರ್. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಫೈರ್ ಮಾಡಿದಾರ, ಅದ್ರ ಬೆಂಕಿ ಹಾಕಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆರೋಗ್ಯದ ಬಗ್ಗೆ ಏನಾದ್ರು ಸರ್? ಇದು ತುಂಬಾ ಡೇಂಜರಸ್. ನಾನು 4:30ಗೆ ಹಾಕಿದ್ದಾರೆ ಸರ್, ಯಾರೋ 4:15ಗೆ ಯಾರೋ ಹಾಕಿದ್ದಾರೆ ಸರ್. ಇದೇನು ಐ ಡೋಂಟ್ ನೋ. ಸಿ ಬಿಕಾಸ್ ನಾನು ಪರ್ಸನಲ್ ಆಗಿ ನಾನು ನೋಡಿಲ್ಲ ಯಾರು ಹಾಕಿದ್ದಾರೆ ಅಂತ. ಐ ಶುಡ್ ನಾಟ್ ಬ್ಲೇಮ್ ಎನಿಬಡಿ. ಬಟ್ ಅವರು ಏನು ಮಾಡಿದಾರೋ ಅದು ತಪ್ಪು ಸರ್. ಅದು ಯು ಕ್ಯಾನ್ ಚೆಕ್ ಇನ್ ದ ಹಿಸ್ಟ್ರಿ ಆಫ್ ಮೆಡಿಕಲ್. ನೀವು ಯಾರಾದರೂ ರಿಲೇಟೆಡ್ ಟು ಲಂಗ್ಸ್ ಪಲ್ಮನಾಲಜಿಸ್ಟ್ ಕೇಳಿ, ಅವ್ರು ಹೇಳ್ತಾರೆ ಸರ್. ಸಿ ಐ ಆಮ್ ಕನ್ಸರ್ನ್ ಅಬೌಟ್ ದ ಪೀಪಲ್ ಅರೌಂಡ್ ಅವರ್ ನೈಬರ್ಹುಡ್ ಆ್ಯಂಡ್ ದಟ್ ಇಸ್ ದ ರೀಸನ್ ಐ ವಾಂಟೆಡ್ ಟು ಹೈಲೈಟ್ ಯು ದಿಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸರ್, ಇದು ನಮ್ಮದು ದೇವಸ್ಥಾನ. ಓಕೆ, ಈ ದೇವಸ್ಥಾನ ಬಲ್ಮುರಿ ಗಣಪತಿ ದೇವಸ್ಥಾನ ಮುಂದೆ ಆದರೂ ದಯವಿಟ್ಟು ನಾವು ಕ್ಲೀನಾಗಿ ಇಟ್ಕೊಳ್ಳೋಣ. ಈ ಎಲೆಗಳೆಲ್ಲ ಥ್ರೂಔಟ್ ದಿ ಇಯರ್ ಇರಲ್ಲ ಸರ್. ಒಂದು ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಲೀವ್ಸ್ ಫಾಲ್ ಆಗುತ್ತೆ ಸರ್. ಆಮೇಲೆ ಇಲ್ಲಿ ಕಸ ಹಾಕೋದ್ರಿಂದ ನೋಡಿ
ಹಸುಗಳೆಲ್ಲ ಬರ್ತವೆ ನೋಡಿ, ಹಸುಗಳು ಬರುತ್ತೆ, ಟ್ರಾಫಿಕ್ ಬ್ಲಾಕ್. ನೋಡಿ ಅಲ್ಲಿ ಫುಲ್. ಸರ್ ಈ ರೋಡಲ್ಲಿ ನೀವು ಇದು ಬಿಟ್ಬಿಡಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ಯು ವಿಲ್ ಫೈಂಡ್ ಅಟ್ ಲೀಸ್ಟ್ ಒಂದು 200 ಫೀಟ್ 300 ಫೀಟ್ ಬೇಸ್ಟ್ ಹಾಕಿರ್ತಾರೆ ಸರ್. ನಾನು ಬೇಕಾದ್ರೆ ನಾನು ವಿಡಿಯೋ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಯಾವಾಗಾದ್ರೂ ನೋಡಿ. ಇಟ್ಸ್ ಸೋ ಪೆಥೆಟಿಕ್ ಸರ್. ಇಬ್ರು ಹೆಂಗಸರು ಬಿದ್ರು ನನ್ನ ಕಣ್ ಮುಂದೆನೆ. ಯಾಕಂದ್ರೆ ಅವ್ರು ಕಾಲಿಟ್ರು, ಕೆಳಗಡೆ ವೆಟ್ಟಿತ್ತು, ಅವ್ರಿಗೆ ಗೊತ್ತಿಲ್ಲದೆ ಬಿದ್ರು. ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋದ್ರು. ದಿಸ್ ಇಸ್ ವೆರಿ ವೆರಿ ಬ್ಯಾಡ್ ಸರ್. ನಾವು ನಮ್ಮ ಏರಿಯಾ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಸರ್. ಏನಾಗ್ಬಿಟ್ಟಿದೆ ಸರ್, ಏನಾಗ್ಬಿಟ್ಟಿದ್ರೆ ನಮ್ಮ ಏರಿಯಾ ನಾವು ಕ್ಲೀನ್ ಇಟ್ಕೊಂಡ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿ ನಮ್ಮ ದೇಶ ಚೆನ್ನಾಗಿರುತ್ತೆ. ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಬೇಸಿಕ್ ಕಾಮನ್ ಸೆನ್ಸ್ ಸರ್. ಇವತ್ತು ಚಿಕ್ಕ ಮಗುನ ಸರ್ ಇವತ್ತು ಸ್ಕೂಲಿಂದ ನೀವು ಟೆಸ್ಟ್ ಮಾಡಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಒಂದು ಚಾಕ್ಲೇಟ್ ಕೊಡಿ, ಆ ಪೇಪರ್ ಬಿಸಾಕಲ್ಲ, ಅದು ಜೋಬಲ್ಲಿ ಇಟ್ಕೊಳ್ಳುತ್ತೆ. ದಟ್ಸ್ ವಾಟ್ ದೇ ಟಾಟ್ ಇನ್ ದ ಸ್ಕೂಲ್, ವೇ ಟು ಡಿಸ್ಪೋಸ್ ದಟ್. ಆ ತರ ಇಲ್ಲಿ ನೋಡಿ, ನಿನ್ನೆ ಒಬ್ರು ಎಜುಕೇಟೆಡ್ ಲೇಡಿ, ಐ ಜಸ್ಟ್ ಸ್ಟಾಪ್ ದರ್, ವೈ ಆರ್ ಪುಟಿಂಗ್ ದಿ ಕವರ್ಸ್? She says only one thing. I am a government servant. I am here from 87. She is talking out of the subject. And I just told her not to put. ಇಲ್ಲ ರೀ, ನಾವು ಹಾಕಕ್ಕಾಗಲ್ಲ ರೀ, ನಾವು ಮನೇಲಿ ಇಟ್ಕೊಳಕ್ ಆಗಲ್ಲ ರೀ, ಮನೇಲಿ ಯಾರು ಬಂದು ಕಲೆಕ್ಟ್ ಮಾಡಿಲ್ಲ, ನಾನು ಏನ್ ಮಾಡ್ಲಿ ರೀ ಅಂತ. ದಿಸ್ ಇಸ್ ವಾಟ್ ಸ್ಟುಪಿಡ್ ರೀಸನ್ ಶಿ ಗಿವ್ಸ್. ಸೊ ಈ ತರ ಎಲ್ಲ ನಮಗೆ ರೆಸಿಡೆಂಟ್ ತೊಂದರೆ ಆಗ್ತದೆ ಸರ್. ದಯವಿಟ್ಟು ನೋಡಿ, ನಾವೇನು ಡೈಲಿ ಕ್ಲೀನ್ ಮಾಡಿ ಒಂದು ಪೇಪರ್ ಇಲ್ಲದೆ ಮಾಡಿ ಅಂತ ಹೇಳಿಲ್ಲ. ಮಾಡಿ, ನೀವು ಏನ್ ಮಾಡ್ತೀರೋ ಅದು ಮಾಡಿ, ಪೀರಿಯಡಿಕಲ್ ಆಗಿ ಮಾಡಿ. ಡೋಂಟ್ ಗಿವ್ ಪಾಸಸ್ ಟು ದಿಟ್ ಅಷ್ಟೇ. ಇವಾಗ ಒಂದು 4 days ನೋಡಿ ಇಷ್ಟು ಗಾರ್ಬೇಜ್ ಇದೆ, ಆಮೇಲೆ ನೀವು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ನಾನು ಎಲ್ಲ ಅವ್ರ ಹತ್ರನೂ ಮಾತಾಡಿತ್ತು. ಶ್ರೀನಿವಾಸ್ ಅಂತ, ಈಸ್ ದ ಇನ್ಚಾರ್ಜ್ ಇನ್ಸ್ಪೆಕ್ಟರ್, ಅವ್ರ ಹತ್ರ ಮಾತಾಡಿತ್ತು. ಮಂಗಳ ಅಂತಿದ್ದಾರೆ, ಅವ್ರ ಹತ್ರ ಮಾತಾಡಿತ್ತು. ಆಮೇಲೆ ನನ್ನ ಹತ್ರ ಆಟೋ ಡ್ರೈವರ್ ಕೂಡ ನಂಬರ್ ಇದೆ, ಅವನ ಹತ್ರ ಫೋನ್ ಮಾಡಿದೆ, ಎಲ್ಲ ಮಾಡಿದೀನಿ ಸರ್. ಇನ್ನೇನ್ ಮಾಡ್ಬೇಕು ನಾನು ಹೇಳಿ ಸರ್? ಶ್ರೀನಿವಾಸ್ ಏನಂತ ಹೇಳಿದ್ರು ಸರ್ ನಮ್ಮಲ್ಲಿ? ಶ್ರೀನಿವಾಸ್ ಅವ್ರು ಏನಂತಾರೆ ಅಂದ್ರೆ, ಮ್ಯಾನ್ ಪವರ್ ಇಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಜಿಂದ ಅಂತ ಯಾರೋ ಒಬ್ಬರು ಆಟೋ ಡ್ರೈವರ್, ಅವನು ಹೋಗ್ಬಿಟ್ಟಿದ್ದಾನೆ ಅಂದ್ರೆ ನನಗೆ ನಗು ಬಂದ್ಬಿಟ್ಟು ಸರ್. ಜಿಂದ ಹೋಗ್ಬಿಟ್ರೆ ಬೇರೆ ಯಾರು ಆಲ್ಟರ್ನೇಟಿವ್ ಇಲ್ಲ ಸರ್. ಅದೆಲ್ಲ ಅದು ತಪ್ಪು ಸರ್, ತುಂಬಾ ತಪ್ಪದು ಆ ಸ್ಟೇಟ್ಮೆಂಟ್ ಕೊಡೋದು. ಆಲ್ಟರ್ನೇಟಿವ್ ಸರ್. ಅವನು ಹ್ಯೂಮನ್ ಬೀಯಿಂಗ್ ತಾನೆ ಸರ್. ನಾವು ಟ್ಯಾಕ್ಸ್ ಕಟ್ತೀವಿ, ಅವ್ರು ಇದು ಸರ್, ಅದು ನಮ್ಮ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದು ಅವ್ರ ಕರ್ತವ್ಯ ಅದು. ಹೌದು ಅಲ್ವರಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ? ನಮ್ಮ ಟ್ಯಾಕ್ಸ್ ಅಂತ ನಾವು ಸಂಬಳ ಕೊಡುವಂಥದ್ದು, ಅವ್ರ ಕಾಂಟ್ಯಾಕ್ಟ್ ತಗೊಳ್ಳೋವಂಥದ್ದು ಅಷ್ಟೇ ಸರ್, ಏನಿಲ್ಲ ಸರ್. ದಟ್ ಇಸ್ ವಾಟ್ ಐ ವಾಂಟ್ ಟು ರಿಕ್ವೆಸ್ಟ್ ಎವ್ರಿಬಡಿ ಸರ್. ಸರ್ ಆಮೇಲೆ GBA ಹೊಸದಾಗಿ GBA ಆಗಿದೆ, ಅವ್ರಿಗೆ ಏನು ಸಂದೇಶ ಕೊಡ್ತೀವಿ ಸರ್? ಹೊಸದಾಗಿ BBMP ಆಗಿ GBA ಅಂತ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್ ವಿತ್ ಯು, ನನಗೆ ಅದ್ರ ಮಾಹಿತಿ ಅಷ್ಟು ಅಲ್ಲ. BBMP ಇತ್ತು, ಇವಾಗ GBA ಅಂತ ಹೊಸದಾಗಿ ಮಾಡಿದ್ದಾರೆ. ಅಂದ್ರೆ ಕಾನ್ಸೆಪ್ಟ್ ಬೇರೆ ಚೇಂಜ್ ಮಾಡಿದ್ದಾರೆ. ಯಾಕೆ ಮುಂದೆ ಆದ್ರೂ ಯಾವುದೇ ಗಾರ್ಡನ್ ಆಗಲಿ, ರಸ್ತೆ ಆಗಲಿ, ಇದಾಗಲಿ ನಾವು ಚೆನ್ನಾಗಿ ಮಾಡ್ತೀವಿ. ರೈಟ್ ಸರ್. ಇವಾಗ ಅದೇನೋ ಒಂದು ಹೊಸದು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಐ ಡು ಅಂಡರ್ಸ್ಟ್ಯಾಂಡ್ ಸರ್. ಅದಕ್ಕೆ ನೀವು ಸಿಟಿಸನ್ ಫ್ರೆಂಡ್ಲಿ ಇರಬೇಕು. ಅಂದ್ರೆ ಒಂದು ಟೋಲ್ ಫ್ರೀ ನಂಬರು ಆ ಥರ ಏನೋ ಕೊಟ್ಟು, ಆಮೇಲೆ ಒಂದು ವಾಟ್ಸಪ್ ನಂಬರ್ ತರ ಏನೋ ಕೊಟ್ರೆ, ಇವಾಗ ರೆಸಿಡೆಂಟ್ಸ್ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸರ್. ಇವಾಗ ಎಲ್ಲೋ ಒಂದ್ ಕಡೆ ಇತ್ತು, ನಿಮ್ಗೂ ತುಂಬಾ ಕಷ್ಟ, ಎಲ್ಲಿ ಏನೇ ಆಗ್ತಾ ಇದೆ, ಅವಾಗ ನಾವೇನ್ ಮಾಡ್ತೀವಿ, ಒಂದು ಫೋಟೋ ತೆಗಿತೀವಿ, ಫೋಟೋ ತೆಗೆದು ನಿಮ್ಗೆ ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಇಸ್ ಹ್ಯಾಪ್ನಿಂಗ್ ವೇರ್. ದಟ್ ಈಸ್ ಒನ್ ಗುಡ್ ಥಿಂಗ್. ಇವಾಗ ನೋಡಿ, ಬೆಸ್ಕಾಮ್ ಇಸ್ ವೆರಿ ಗುಡ್ ನಾವು. ನಿಮ್ಗೆ ರಾತ್ರಿ 12 ಗಂಟೆ ಕರೆಂಟ್ ಹೋದನು, ಅವ್ರ ಕಸ್ಟಮರ್ ಕೇರ್ ಇಸ್ ವರ್ಕಿಂಗ್ ಸೋ ಗುಡ್. ಫೋನ್ ಮಾಡಿದ್ರೆ ಪಾಪ 12 ಗಂಟೆ 1 ಗಂಟೆ ಅದನ್ನು ಫೋನ್ ಮಾಡಿ ನಮ್ ತಿರ್ಗಿ ಕಾಲ್ ಬ್ಯಾಕ್ ಮಾಡಿ, ಏನ್ ಸರ್ ನಿಮ್ ರೆಸ್ಯೂಮ್ ಆಯ್ತಾ, ನಿಮ್ ಪವರ್ ಬಂತ ಅಂತ ಕೇಳ್ತಾರೆ. ಆ ತರ ಗಾರ್ಬೇಜ್ ಒಂದು ದಯವಿಟ್ಟು ಮಾಡಿ ಸರ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ದಟ್ ಈಸ್ ಒನ್ ಸ್ಟೆಪ್ ಯು ಆರ್ ಗೋಯಿಂಗ್ ಅಹೆಡ್. ನೋಡಿ, ಇಲ್ಲೊಂದು ಮರ ಒಂದು ಇಟ್ಸ್ ಆಲ್ರೆಡಿ ಡೆಡ್ ಸರ್. ನಾನು ಕಷ್ಟಪಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ನಂಬರ್ ಇಸ್ಕೊಂಡು ಸರ್, ನಾನು 3 ಸಲ ಫೋನ್ ಮಾಡಿ, 3 ಸಲ ನನಗೆ OTP ಕೊಟ್ಟು, 3 ಸಲ ನಂಬರ್ಸ್ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ನಂಬರ್. ಇಷ್ಟುವರೆಗೂ ಸರ್ ಒಬ್ರು ಕೂಡ ಬಂದು ಆ ಮರನ ಏನು ಮಾಡಿಲ್ಲ. ನಾನೇನ್ ಹೇಳ್ದೆ ಅವ್ರಿಗೆ, ಡೋಂಟ್ ಅಪ್ರೂವ್ ದ ಟ್ರೀ, ಅಟ್ಲೀಸ್ಟ್ ಕಟ್ ದ ಬ್ರಾಂಚಸ್, ಸೋ ದಟ್ ನಾಳೆ ದಿನ ವೆಹಿಕಲ್ಸ್ ಇದು ಅಷ್ಟು ಬಿಸಿ ರೋಡ್ ಇದು, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಮರ ಬಿತ್ತು, ಯಾರ ಮೇಲೆ ಬಿತ್ತು, ಇಟ್ ಇಸ್ ಲೈಫ್ ಥ್ರೆಟ್ನಿಂಗ್. ಸೊ ನಾನು ಬ್ರಾಂಚಸ್ ಮತ್ತೆ ಕಟ್ ಮಾಡಿ ಅಂದ್ರೆ ನಾನು ಸುಸ್ತಾಗ್ಬಿಡೆ ಸರ್ ಮಾಡಿ. ನನ್ನ ಹತ್ರ ಇವಾಗಲೂ ನನ್ನ ಹತ್ರ ಮಾಹಿತಿ ಇದೆ. ಆ 3 ಸಲ ನಾನು ಕೊಟ್ಟಿರೋದು ಕಂಪ್ಲೇಂಟ್, ಅಕ್ನಾಲ್ಮೆಂಟ್ ನಂಬರ್ಸ್ ನನ್ನ ಹತ್ರ ಇದೆ. ದಿಸ್ ಇಸ್ ದ ಫೇಟ್ ಸರ್. ಸೊ ದಯವಿಟ್ಟು ಹ್ಯಾವ್ ಅ ಕಾಲ್ ಸೆಂಟರ್ ಆರ್ ಸಮಥಿಂಗ್ ಲೈಕ್ ದಿಸ್ ರಿಲೇಟೆಡ್ ಟು BBMP ಗ್ರೀವಿಯನ್ಸಸ್, ರಿಲೇಟೆಡ್ ಟು ವೇಸ್ಟ್ ಮ್ಯಾನೇಜ್ಮೆಂಟ್. ಏನಾದಿದ್ರೆ ನಾವು ವಿಲ್ ಸಪೋರ್ಟ್ ಯು ಸರ್, ವಿಲ್ ಕಾಲ್ ಯು. ಪ್ಲೀಸ್, ಐ ಡೋಂಟ್ ಸೇ ದಟ್ ಯು ಹ್ಯಾವ್ ಟು immediately resolve the problem within few hours. Take your time, maybe one day, do it. Then you please call us to the person who has called you. Then is the garbage cleared in your area? That is $1 million work sir. ಅದು ತುಂಬಾ ಸಂತೋಷ ಆಗುತ್ತೆ ಜನಕ್ಕೆ. ಆ್ಯಂಡ್ ನಮಗೂ ಒಂಥರ ಯಾರಿಗೋ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತೀವಿ, ಕ್ಲಿಯರ್ ಆಗುತ್ತೆ.
ಇಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಓಕೆ, ನಿಮ್ಮ ಕಾಳಜಿಗೆ, ಏಕೆಂದರೆ ಮೂಲಭೂತ ಸೌಕರ್ಯ ನಮ್ಮ ಹಕ್ಕು, ಅದನ್ನು ನೀವು ಕೇಳಿದ್ದೀರಿ. ಇದೇ ರೀತಿ ನೀವು ಪ್ರಶ್ನೆ ಮಾಡೋದಂಗೆ ಎಲ್ಲ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಾಗ ನಮ್ಮ ಬ್ಯಾಂಗ್ಳೂರು ಗ್ರೀನ್ ಸಿಟಿ ಆಗೋದ್ರಲ್ಲಿ ತಪ್ಪಿಲ್ಲ ಸರ್. ನಿಮ್ಮ ಥರ ಮಾತಾಡಬೇಕು. ನಿಮ್ಮ ಥರ ಮಾತಾಡಲ್ಲ ಕೇಳಲಿಲ್ಲ ಅಂತಂದಾಗ ಯಾರೂ ಬಂದು ಪ್ಲೀಸ್ ಮಾಡೋದಿಲ್ಲ, ಯಾರೂ ಇದು ಮಾಡೋದಿಲ್ಲ. ನಿಮ್ಮ ಜೊತೆ ಸದಾಕಾಲ ನಮ್ಮ ಜೊತೆಯಲ್ಲಿ ನ್ಯೂಸ್ ಚಾನಲ್ ಇದ್ದೇ ಇರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್.